ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ನಾನು ಹೋಗ್ತಾ ಇರೋದು ಪೆಂಚಲಕೋನ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಸೊ ಇದು ಬಂದು ಕಡಪ ಡಿಸ್ಟಿಕ್ಕು, ನಲ್ಲೂರಲ್ಲಿರೋದು. ನೆಲ್ಲೂರಿಂದ 2 hours ಜರ್ನಿ ಇದೆ ಆ ಕಡೆಯಿಂದನೂ. ಸೊ ನಾವು ಮೈಸೂರು ಭಾನುವಾರ ಸಂಜೆ ಹತ್ತಿದ್ರೆ ಸೋಮವಾರ ಸಂಜೆಗೆ ನಾವು ದೇವಸ್ಥಾನಕ್ಕೆ ಹೋಗಿ ಸೇರ್ತೀವಿ. ಮೈಸೂರು ಟು ಬ್ಯಾಂಗ್ಳೂರು ಟು ರೇಣಕುಂಟ ಟು ನೆಲ್ಲೂರು ಟ್ರೈನಲ್ಲಿ ಹೋದ್ವಿ. ಅಲ್ಲಿಂದ 2 hours ದೇವಸ್ಥಾನಕ್ಕೆ ಬಸ್ಸಲ್ಲಿ ಹೋದ್ವಿ. ಜರ್ನಿ ಮಾತ್ರ ಸೂಪರಾಗಿತ್ತು. ನಾವು ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ. ಅದರಲ್ಲೂ ನನಗೆ ಟ್ರೈನ್ ಜರ್ನಿ ಅಂದರೆ ತುಂಬ ಇಷ್ಟ. ವ್ಯೂ ಮಾತ್ರ ನಾವು ತುಂಬ ಎಂಜಾಯ್ ಮಾಡ್ತೀವಿ. ನೆಲ್ಲೂರು ಟು ಪೆಂಚಲಕೋನ 2 hours ಜರ್ನಿ ಇತ್ತು. ಆ ಬಸ್ ಜರ್ನಿಯಲ್ಲಿ ಈ ವ್ಯೂ ಸಿಕ್ತು. ನನಗೆ ತುಂಬ ಇಷ್ಟ ಆಯಿತು. ಐ ಲವ್ ನೇಚರ್. ನನಗೆ ನೇಚರ್ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಈ ನೇಚರನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ. ಮುತ್ತಿನ ಮಣಿಗಳೇ ತುಂಬ ಎಲ್ಲೋ ದೂರದ ಚುಕ್ಕಿ ಅದರತ ಬಿಡಿ ಮುಗಿಲ ಹಕ್ಕಿ. ಇದು ದೇವಸ್ಥಾನ ಬಂದು ಬೆಟ್ಟದ ಮಧ್ಯೆ ಇರೋದು ನರಸಿಂಹಸ್ವಾಮಿ ದೇವಸ್ಥಾನ. ಇದು ತುಂಬ ಚೆನ್ನಾಗಿತ್ತು. ವ್ಯೂ ನೋಡಿ ಸಖತ್ ಎಂಜಾಯ್ ಮಾಡಿದ್ದೀನಿ. ಸಿಟಿ ಲೈಫ್ ಅಭ್ಯಾಸ ಆಗಿರೋ ನಮಗೆ ಈ ನೇಚರ್ ನೋಡಿದಾಗ ಏನೋ ಒಂಥರ ಖುಷಿಯಾಗುತ್ತೆ. ಗಿರಿಗೂ ನಿಂತಲ್ಲೇ ಯೋಗ ಬಾನಲ್ಲಿ ಓಡೋ ಮೇಘ ಗಿರಿಗೂ ನಿಂತಲ್ಲೇ ಯೋಗ ಬಾಬಾ ಗೆಳೆಯ ಬೇಗ ಮಣ್ಣಲ್ಲಿ ತಾಬೇರೂರಿ ನೆಲತಾಯ ಮುಲೆ ಹಾಲಗೀರಿ ಹಸುರಾಗಿ ನಿಲ್ತಿ ಬಾಳು ಗಾಳಿ ನಿನಗೆ ಸವಾಲು. ಬಾನಲ್ಲಿ ಓಡೋ ಮೇಘ ಗಿರಿಗೋ ನಿಂತಲ್ಲೇ ಯೋಗ ಬಾನಲ್ಲಿ ಓಡೋ ಮೇಘ ಗಿರಿ. ನೇಚರಿನ ತುಂಬ ಚೆನ್ನಾಗಿತ್ತು. ಆದರೆ ಅಷ್ಟೊಂದು ಗಾಳಿ ಬೀಸ್ತಾ ಇದ್ರು, ಅಷ್ಟೊಂದು ಮಳೆ ಬರ್ತಾ ಇದ್ರು, ಸಖತ್ತು ಸೆಕೆ ಆಗ್ತಾ ಇತ್ತು ಮಾತ್ರ. ಹಸುರಿನ ಸೀರೆಯಲಿ ಬಂಗಾರದ ಸೆರಗು ಬೆಳ್ಳಿಯ ಮೋಡ ಅಲ್ಲಿ ಬೆಳ್ಳಕ್ಕಿ ನೋಡ ತಂಗಾಳಿ ಹಾಡ ಕೇಳೋ ಕಾವೇರಿ ನೋಡ ಮೂಡಣ ಮನೆಯಿಂದ ಬಾನಂಚಿನವರೆಗೂ ಹಸುರಿನ ಸೀರೆಯಲಿ ಬಂಗಾರದ ಸೆರಗು ಬೆಳ್ಳಿಯ
ಕಾವೇರಿ ನೋಡ ಮೂಡಣ ಮನೆಯಿಂದ ಮೇಘರಾಜನ ಬೆನ್ನೇರಿ ತೇಲುತ್ತಿರುವಾಸೆ ಸೂರ್ಯದೇವನ ಮಗಳಾಗಿ ತೇರು ತರುವಾಸೆ ಗಿರಿಗಳ ಎದೆಯಲ್ಲಿ ಗಾಳಿ ಮರಗಳ ಎದೆಯಲ್ಲಿ ಹಾಡು ಅಲೆಗಳ ಎದೆಯಲ್ಲಿ ತಾಳ ಹೂಗಳ ಮೊಗದಲ್ಲಿ ನಗುವು ಆಗುವ ಆಸೆಗೆ ಹಾಸಿಗೆ ಮೂಡಣ ಮನೆಯಿಂದ ಬಾನಂಚಿನವರೆಗೂ ಹಸುರಿನ ಸೀರೆಯಲ್ಲಿ ಬಂಗಾರದ ಸೆರಗು. ಈ ನೇಚರ್ನ ಎಂಜಾಯ್ ಮಾಡೋಕ್ಕೆ 2 ಅವರ್ಸ್ ಸಾಕಾಗಿಲ್ಲ, ಒಂದು ದಿನ ಆದರೂ ಬೇಕಾಗಿತ್ತು. ಆದರೂ ಫೈನಲಿ ನಾವು ದೇವಸ್ಥಾನ ರೀಚ್ ಆದ್ವಿ. ಆದರೂ ಪರವಾಗಿಲ್ಲ, ದೇವಸ್ಥಾನದ ಬ್ಯಾಕ್ ಸೈಡು ತುಂಬ ಚೆನ್ನಾಗಿತ್ತು ವ್ಯೂ, ಅದನ್ನು ಎಂಜಾಯ್ ಮಾಡಿದೆ ನಾನು. ಅಲ್ಲಿ ಸಿಕ್ಕಾಪಟ್ಟೆ ನೊಣಗಳು, ಏನು ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ನೊಣಗಳಿತ್ತು. ತೊಪ್ಪೆ ಕೂಡ ನೊಣಗಳು ಮುತ್ಕೊಡಿರೋದು ಅದೇ ಊರಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು. ನಾವು ಹೋಗಿ ಒಂದು ರೂಮ್ ಬುಕ್ ಮಾಡಿದ್ವಿ. ರೂಮ್ ಬುಕ್ ಮಾಡಿದಾಗ ಮಳೆ ಬಂತು. ರೂಮೇನು ಅಷ್ಟೇನು ಚೆನ್ನಾಗಿರಲಿಲ್ಲ, ನಮಗಿಷ್ಟ ಆಗಲಿಲ್ಲ. ಸೊ ಅದಕ್ಕೆ ನಾನು ತಿರ್ಗಾ ವಾಪಸ್ಸು ಚೆಕ್ಔಟ್ ಆಗಿ ಬೇರೆ ಕಡೆ ರೂಮ್ ಹುಡ್ಕಕ್ಕೆ ಹೋದ್ವಿ. 1-2-3 ಕಡೆ ಕೇಳಿದ್ವಿ. ಇದು ಗೋಶಾಲ ಇದು. ತುಂಬ ಹಸುಗಳಿದೆ ಅಲ್ಲಿ, ಆದರೆ ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡ್ತಾಯಿಲ್ಲ ಅಷ್ಟೇ. ತುಂಬ ಹಸುಗಳನ್ನ ಸಾಕ್ತಾಯಿದ್ದಾರೆ ಗೋಶಾಲ, ಆದರೆ ಮೇಂಟೆನೆನ್ಸ್ ಇಲ್ಲ. ಮೇಂಟೆನೆನ್ಸ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ನೋಡಿ ವ್ಯೂ ಹೆಂಗಿದೆ ದೇವಸ್ಥಾನದ ಸುತ್ತಮುತ್ತ. ನಾನು ಬೇರೆ ಆ ರೂಮ್ ಚೆಕ್ಔಟ್ ಆಗಿ ಬೇರೆ ರೂಮ್ ಹುಡ್ಕಕ್ಕಂತ ಬಂದಿರೋದು ನಾವು. ಆವಾಗ ಚೆನ್ನಾಗಿತ್ತು. ಇದೊಂಥರ ಮಳೆ ಬಂದು ಆವಾಗ ತಾನೇ ನಿಂತಿತ್ತು, ಸೊ ಅದಿನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲೋಗಿ ಕೇಳಿದ್ವಿ ರೂಮು, ಇಲ್ಲೂ ಇಲ್ಲ ಅಂತಂದರು. ಸೊ ಚೆನ್ನಾಗಿದೆ ಇಲ್ಲಿ ಆಶ್ರಮದಲ್ಲಿದು ರೂಮು, ಇಲ್ಲ ಖಾಲಿ ಇಲ್ಲ ಅಂತಂದರು. ಸೊ ಅದಕ್ಕೆ ಇನ್ನು ಅಲ್ಲಿಂದ ವಾಪಸ್ ಆದ್ವಿ ನಾವು ಅಷ್ಟೇ. ಆಮೇಲೆ ಅವ್ರನ್ನ ಕೇಳ್ಕೊಂಡು ಇನ್ನೊಂದು ರೂಮ್ ನೋಡಿ ಅದು ಚೆನ್ನಾಗಿತ್ತು, ಬುಕ್ ಮಾಡ್ಕೊಂಡ್ವಿ. ಇದು ಬೆಳಗ್ಗೆ ನೈಟೆಲ್ಲ ಮಲ್ಕೊಂಡು ತಿರ್ಗಾ ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕೆ ಅಂತ ಹೋದ್ವಿ. ಇಲ್ಲೇ ಇರೋದು ಟ್ವಿಸ್ಟ್ ಆ್ಯಕ್ಚುಲಿ. ನಾನು 5 ವರ್ಷದಿಂದ ಹರಕೆ ಕಟ್ಟಿದ್ದೆ, ಕೂದಲು ದೇವ್ರಿಗೆ ಕೊಡ್ತೀನಿ ಅಂತ. ಸೊ 5 ವರ್ಷ ಆದಮೇಲೆ ಇವತ್ತು ಟೈಮ್ ಬಂದಿದೆ ಹರಕೆ ತೀರ್ಸೋಕ್ಕೆ. ಸೊ ಅದಕ್ಕೆ ಇವತ್ತು ಹರಕೆ ತೀರಿಸ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ದೇವ್ರಿಗೆ ಕೂದಲು ಕೊಟ್ಟೆ. ನನ್ನ ಹರಕೆನೂ ತೀರ್ತು ಅಲ್ಲಿಗೆ. ನೋಡ್ತಾ ಇರ್ಬೋದು ನೀವು, 5 ವರ್ಷದಿಂದ ಕತ್ತರಿ ಹಾಕ್ದೆ ಬೆಳೆಸಿದ ಕೂದಲದು ದೇವ್ರಿಗೋಸ್ಕರ ಅಂತ. ಆವತ್ತು ಅದಕ್ಕೆ ಒಂದು ಫೈನಲ್ ಟಚ್ ಕೊಟ್ಬಿಟ್ಟೆ. ಏನು ಪರವಾಗಿಲ್ಲ, ಕೂದಲು ಬೆಳೆಯುತ್ತೆ, ಬೇಜಾರೇನಿಲ್ಲ ನನಗೆ. ಹರಕೆ ತೀರಿಸಿದ್ದು ಖುಷಿ ಸಂತೋಷ ನನಗಿದೆ. ಹೆಚ್ಚು ಕಮ್ಮಿ ಮೈಸೂರಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಹೋಗೋಕ್ಕೆ 500-600 ಕಿಲೋಮೀಟರ್ ಇದೆ. ಆ ದೇವ್ರಿಗೆ ಕೂದಲು ಕೊಡಬೇಕು ಅಂತಲೇ ನಾನು 500-600 ಕಿಲೋಮೀಟರ್ ಹೋಗಿರೋದು, ಹರಕೆ ತೀರಿಸ್ಬಿಡೋಣ ಅಂತ. ಆ ಸಮಾಧಾನ ಇದೆ ನನಗೆ, ತೀರಿಸಿದ್ದೀರಲ್ಲ ಹರಕೆ ಅನ್ನೋದು. ನಮ್ಮ ಯಜಮಾನ್ರು ನೈಟು ಎಲ್ಲ ಬೇಡ, ನೀವು 3 ಜನನೂ ಮಾಡಿಸ್ಕೊಳ್ಳಿ ಬುಂಡೆ, ನಾನು ಮಾಡಿಸ್ಕೊಳ್ಳಲ್ಲ ಅಂತ ಹೇಳ್ತಾಯಿದ್ರು. ನಾವು 3 ಜನನೂ ಬುಂಡೆ ಮಾಡಿಸ್ಕೊಂಡಾದ್ಮೇಲೆ ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಸೊ ಅವರು ನಾನು ಮಾಡಿಸ್ಕೋತೀನಿ ಅಂತಂದ್ಬಿಟ್ಟು ಹೋಗಿ ಯಾವಾಗ ಇನ್ನೊಂದು ಟಿಕೆಟ್ ತೊಗೊಬಂದು ಮತ್ತೆ ಬುಂಡೆ ಮಾಡಿಸ್ಕೊಂಡ್ರು. ಫೈನಲಿ ಎಲ್ಲ ಅಲ್ಲೇ ಫ್ರೆಶ್ ಅಪ್ ಆಗಿ ಎಲ್ಲ ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋದ್ವಿ. ಆ ಕಡೆ ಎಲ್ಲ ಬುಂಡೆ ಮಾಡಿಸ್ಕೊಂಡ್ರೆ ಆ ಥರ ಎಲ್ಲ ಹಾಕ್ತಾರೆ, ಗಂಧ ತಲೆಗೆ ನಾಮ ಎಲ್ಲ ಇಟ್ಟರು ಅವರೇ. ಸೊ ಅದಾದಮೇಲೆ ದೇವಸ್ಥಾನಕ್ಕೆ ಹೋದ್ವಿ ದರ್ಶನಕ್ಕೆ ಅಂತ. ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಇಲ್ಲಾಂದರೆ ನಿಮಗೆ ತೋರಿಸ್ತಾ ಇದ್ದೆ ಎಲ್ಲರಿಗೂ ದೇವ್ರನ್ನ. ವೀಡಿಯೋ ಮಾಡೋಂಗಿಲ್ಲ ಅಂತಂದರು. ವೀಡಿಯೋ ಮಾಡಿದ್ವಿ, ಡಿಲೀಟ್ ಮಾಡಿಸ್ಬಿಟ್ರು ವೀಡಿಯೋನ. ಸೊ ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಫ್ರೀಯಾಗೇ ಇತ್ತು, ಅಷ್ಟೊಂದೇನು ಬ್ಯುಸಿ ಏನಿರಲಿಲ್ಲ, ಫ್ರೀಯಾಗೇ ಇತ್ತು. ನನಗಂತೂ ಬುಂಡೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ನನ್ನನ್ನು ನೋಡ್ಕೊಳ್ಳೋಕ್ಕೆ ಒಂಥರ ಆಗ್ತಾಯಿತ್ತು. ಆದರೂ ಏನು ಮಾಡೋದು, ದೇವ್ರಿಗೋಸ್ಕರ ಅಲ್ವಾ, ಕೆಲವೊಂದು ಪಡ್ಕೋಬೇಕಂದ್ರೆ ಕೆಲವೊಂದು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ. ಅವ್ರಿಗೆ ಗೊತ್ತಿಲ್ಲದೆ ಒಂದೇ ಒಂದು ಚಿಕ್ಕ
ಚಿಕ್ಕ ವಿಡಿಯೋ ಮಾಡಿದೆ. ಇದು ಬಂದು ನರಸಿಂಹಸ್ವಾಮಿದು ಒರಿಜಿನಲ್ ಫೋಟೋ ಅಂತೆ. ಇದು ಮಿರರ್ ರೂಮಲ್ಲಿ ಇಟ್ಟಿದ್ರು. ಇಲ್ಲೇನು ವಿಡಿಯೋ ಮಾಡ್ಕೋಬೋದಾಗಿತ್ತು, ಗರ್ಭಗುಡಿಗೆ ಮಾತ್ರ ಎಂಟ್ರಿ ಇರಲಿಲ್ಲ ವಿಡಿಯೋ ಕ್ಯಾಮ್ರಾ. ಇದು ಇಲ್ಲೇ ಫಸ್ಟು, ಈ ಊರಲ್ಲೇ ಫಸ್ಟ್ ನರಸಿಂಹಸ್ವಾಮಿ ಅವತಾರ ಎತ್ತಿರೋದಂತೆ, ಈ ಬೆಟ್ಟ ಗುಡ್ಡಗಳ ಮಧ್ಯ. ನಾವು ಇಲ್ಲಿ ಬಂದು 9 ವರ್ಷ ಆಗೋಗಿತ್ತು. 9 ವರ್ಷ ಆದಮೇಲೆ ಇಲ್ಲಿ ಬಂದಿರೋದು. ಆ ಕಡೆ ಕೆಳಗಡೆ ನರಸಿಂಹಸ್ವಾಮಿ ಇದ್ದರೆ, ಇಲ್ಲಿ ಈ ಕಡೆ ಮೇಲ್ಗಡೆ ಅಮ್ಮವ್ರಿದ್ದಾರೆ, ಅಮ್ಮ ಲಕ್ಷ್ಮಿ. ಇಲ್ಲೆಲ್ಲ ಮಕ್ಕಳು ಆಗದೆ ಇರೋರೆಲ್ಲ ಹರಕೆ ಕಟ್ಕೋತಾರೆ ನೋಡಿ. ಅದು ನೋಡ್ತಾ ಇದ್ದೀರಲ್ಲ, ಅದು ಟಾಟಾ ಲಿಕ್ಕು. ನಮ್ಮ ಮೈಸೂರು ಸೈಡ್ ಆದರೆ 3ಕ್ಕೆ 60 ರೂಪಾಯಿ. ಇಲ್ಲಿ ನೋಡಿ ಬಿಡಿಸಿರೋದು ಡಜನ್ 50 ರೂಪಾಯಿ. ಒಂದು ಡಜನು ಅಂದರೆ 12ಕ್ಕೆ 50 ರೂಪಾಯಿ ಬಿಡಿಸಿರೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅದೇ ನಾವು ತಿಂದಿದ್ದು, ತುಂಬ ಚೆನ್ನಾಗಿತ್ತು. ಮೈಸೂರು ಕಡೆ ಆದರೆ ತುಂಬ ಕಾಸ್ಟ್ಲಿ ಇದು, ಅಲ್ಲಿ ಬೆಳೆಯೋದ್ರಿಂದ ಅಲ್ಲಿ ಕಮ್ಮಿ. ನಾನು ರೂಮ್ ಚೆಕ್ಕಿನ್ ಆದಾಗ ಹೊಸ ರೂಮ್ ಅದು ತೋರಿಸಿರಲಿಲ್ಲ, ಸೊ ಅದಕ್ಕೆ ಅದು ಚಿಕ್ಕ ಮಿಟ್ಟು ತೋರಿಸ್ತೀನಿ ನಿಮಗೆ. ಅನ್ನದಾನ ಇಲ್ಲಿ ಹೆಂಗೆ ಅಂದರೆ ಅನ್ನ ಸಿಗಲ್ಲ ಆಚೆ, ಇಲ್ಲೇ ಅನ್ನದಾನದಲ್ಲೇ ತಿನ್ನಬೇಕು. ಆಚೆ ಹೋಟ್ಲ್ಸಲ್ಲೆಲ್ಲ ಇಡ್ಲಿ ಬೋಂಡ ಅವೆರಡೇ ತಿನ್ನಬೇಕು. ನಮಗಂತೂ 2 ದಿನದಿಂದ ಊಟನೇ ಇರಲಿಲ್ಲ, ಅನ್ನನೇ ಇರಲಿಲ್ಲ. ಸೊ ಏನೋ ನಮಗೇನೋ ಹಬ್ಬ ಆದಂಗೆ ಆಗೋಗಿತ್ತು. ಅದರಲ್ಲೂ ದೇವ್ರ ಪ್ರಸಾದ ಅಂತ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ತೊಂಡೆಕಾಯಿ ಪಲ್ಯ ಮತ್ತು ಅಕ್ಕಿ ಪಾಯಸ ಕೊಟ್ಟಿದ್ದರು. ಅದಾಗಿದ್ದು ಎಷ್ಟೊತ್ತಿಗೂ ಅನ್ನ ಕೊಟ್ಟಿದ್ದು. ನಮ್ಗೆ ಹೊಟ್ಟೆ ಬೇರೆ ಹಸಿತಾಯಿತ್ತು, ಅದು ತಿನ್ಕೊಬಿಟ್ವಿ ಆವಾಗಲೇ. ಆಮೇಲೆ ಎಷ್ಟೊತ್ತಿಗೂ ಅನ್ನ ಕೊಟ್ಟರು. ಅನ್ನ ಪಪ್ಪು ಅಂತೀವಿ ಆಂಧ್ರ ಸೈಡು, ತರಕಾರಿ ಎಲ್ಲ ಹಾಕಿ ಪಪ್ಪು ಮಾಡಿದರು. ಪಪ್ಪು ಮತ್ತು ರಸಮ್ಮು, ಮಜ್ಜಿಗೆ, ಅದು ಹುಳ್ಳಿಕಾಳು ಚಟ್ನಿ. ಹುಳ್ಳಿಕಾಳು ತುಂಬ ಚೆನ್ನಾಗಿತ್ತು. ಹುಳ್ಳಿಕಾಳು ಚಟ್ನಿ ಮಾತ್ರ ಎಲ್ಲ ಐಟಮ್ಸು ಚೆನ್ನಾಗಿತ್ತು. ಪ್ರಸಾದ ಅಲ್ವಾ, ಆಬ್ವಿಯಸ್ಲಿ ಚೆನ್ನಾಗಿರಲೇಬೇಕು, ಚೆನ್ನಾಗಿದ್ದೇ ಇರುತ್ತೆ. ಚೆನ್ನಾಗಿತ್ತು ತಿನ್ನೋಕೆ ಮಾತ್ರ. ಯಾವುದೇ ಥರ ಒಂದು ಸಂಕೋಚನೂ ಇಲ್ಲದೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ತಿನ್ಬೋದು. ಅವರು ಹಾಕ್ತಾಯಿದ್ರು ಹಂಗೆ ಪಾಪ. 3 ಟೈಮ್ಸ್ 4 ಟೈಮ್ಸ್ ಕೇಳಿ ಹೋಗ್ತಾಯಿದ್ರು. ನಾವು 1 ಟೈಮ್ಗೆ ನನಗೆ 2 ಟೈಮ್ ಸಾಕಾಯಿತು. ಸೊ ಅದಕ್ಕೆ ನಾನು ತಿರ್ಗಾ ಜಾಸ್ತಿ ಹಾಕ್ಸ್ಕೊಳಕ್ಕೆ ಹೋಗಲಿಲ್ಲ. ನಮ್ಮ ಯಜಮಾನ್ರು ತಿಂದರು ಪಾಪ. ಮಕ್ಕಳು ತುಂಬ ಹೊಟ್ಟೆ ಹಸ್ದ್ಬಿಟ್ಟಿತ್ತು. ನಾವು ಆ ದರ್ಶನ ಆಗೋಷ್ಟರಲ್ಲಿ 12 ಗಂಟೆ ಆಗೋಗಿತ್ತು. ಆವಾಗ ಎಲ್ಲ ಕಡೆ ಟಿಫನು ಖಾಲಿ ಆಗಿಬಿಟ್ಟಿತ್ತು, ಆ ಇಡ್ಲಿ ಬೋಂಡನೂ. ಹೆಂಗೋ 12ವರೆಗೆ ಇಲ್ಲಿ ಅನ್ನದಾನ ಇದೆ ಅಂತ ಗೊತ್ತಾಗಿ ಬಂದ್ವಿ. ಸೊ ಹೆಂಗೋ ದೇವ್ರ ಪ್ರಸಾದನೂ ತಿಂದ್ವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ ಇತ್ತು, ಕಲ್ಸಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಕಲ್ಸ್ಕೊಳ್ಳೋಕ್ಕೆ ಫ್ಯಾನ್ ಹಾಕಿದ್ರೂ ಬಿಸಿ ಬಿಸಿ ಇತ್ತು. ಅದೇನೋ ಅಲ್ಲಿ ಅಷ್ಟು ಗಾಳಿ ಆಡ್ತಾಯಿದ್ರು, ಅಷ್ಟೊಂದು ಫ್ಯಾನ್ ಇದ್ರೂ ಸೆಕೆ ಜಿಡ್ ಅನ್ನಿಸ್ತಾ ಇತ್ತು ಮುಖ ಎಲ್ಲ ನಮಗೆ. ಏನೋ ನೀರಿಂದೋ ಅಲ್ಲೋ ಕ್ಲೈಮೇಟೋ ಏನೋ ಗೊತ್ತಿಲ್ಲ, ನಮ್ಗೆ ಅಡ್ಜಸ್ಟ್ ಆಗಿಲ್ಲ ಅನಿಸುತ್ತೆ. ಸೊ ಆ ಥರ ಅನ್ನಿಸ್ತಾ ಇತ್ತು. ಬಿಸಿ ಬಿಸಿ ಇದ್ದಿರೋದ್ರಿಂದ ನಿಧಾನಕ್ಕೆ ಕಲ್ಸ್ಕೊಂಡು ತಿಂದ್ವಿ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ದೇವಸ್ಥಾನಗಳಲ್ಲೇ ಈ ಥರ ಟೇಸ್ಟ್ ಬರುತ್ತೆ, ಈ ಥರ ಮನೆಗಳಲ್ಲಿ ಮಾಡಿದ್ರೆ ಈ ಥರ ಟೇಸ್ಟ್ ಬರೋದೇ ಇಲ್ಲ. ಹುಳ್ಳಿಕಾಳು ಚಟ್ನಿ ಎಷ್ಟು ಚೆನ್ನಾಗಿತ್ತಂದರೆ ಅಷ್ಟು ಚೆನ್ನಾಗಿತ್ತು. ಅದು ಏನು ನುಣ್ಣಗೂ ಆಡಿಸಿಲ್ಲ, ಅದ್ರ ವಾಸನೆ ಘಮ್ ಅಂತ ಬರ್ತಾಯಿದ್ರೆ ಬರೀ ಹುಳ್ಳಿಕಾಳು ಚಟ್ನಿನೇ ಕಲಿಸ್ಕೊಂಡು ತಿನ್ನೋಣ ಅನ್ನೋದಲ್ಲಿ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತದು, ಬಿಸಿ ಬಿಸಿ ಇತ್ತು. 12ವರೆಗೆ ಅನ್ನದಾನ ಸ್ಟಾರ್ಟ್ ಆಯಿತು. ಫಸ್ಟ್ ಪಂಕ್ತಿಯಲ್ಲಿ ನಾವೇ ಕೂತ್ಕೊಂಡಿದ್ದು. ಸೊ ಊಟ ಮುಗಿಸ್ಕೊಂಡು ಇಮಿಡಿಯೇಟಾಗಿ ಹೋದ್ವಿ, ಬಸ್ ಕಾಯ್ಕೊಂಡ್ವಿ. ಬಸ್ ನೋಡಿದ್ವಿ, ಬಸ್ಸು ಅಲ್ಲಿಗೆ ಬಂತು. ಅಲ್ಲಿ ಅನ್ನದಾನದಲ್ಲೇ ಕಂಡಕ್ಟ್ರು ಮತ್ತು ಡ್ರೈವರ್ ಊಟ ಮಾಡೋಕೆ ಅಲ್ಲಿಗೆ ಬಂದರು ಬಸ್ಸು. ಸೊ ಬಸ್ಸಲ್ಲಿ ಅದು ಕೂತ್ಕೊಂಡ್ವಿ. ಆವಾಗ ಕಂಡಕ್ಟ್ರು ಮತ್ತು ಅವರು ಊಟ ಮಾಡೋಕೆ ಆವಾಗ ಹೋದರು. ಅವ್ರು ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ 2 ಗಂಟೆ ಆಯಿತು. 2 ಗಂಟೆಗೆ ಹೊರಟಿದ್ದು ನಾವು ಅಲ್ಲಿಂದ ದೇವಸ್ಥಾನದಿಂದ ನೆಲ್ಲೂರಿಗೆ. 2 ಗಂಟೆಗೆ ಹೊರಟಿದ್ದು ನಾವು 4ವರೆಗೆ ನೆಲ್ಲೂರಿಗೆ ರೀಚ್ ಆದ್ವಿ. ತಿರ್ಗಾ ನಾವು ನೆಲ್ಲೂರಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋ ಅಷ್ಟರಲ್ಲಿ 5 ಗಂಟೆ 5:15 ಆಗಿತ್ತು. 5:15ಗೆ ಟ್ರೈನ್ ಇತ್ತು. ಸೊ 5:15ಗೆ ಬ್ಯಾಂಗ್ಳೂರಿಗೆ ಬಂದು ಬ್ಯಾಂಗ್ಳೂರು ಟು ಮೈಸೂರಿಗೆ ಬೆಳಗಿನ ಜಾವ 8 ಗಂಟೆಗೆ ಬಂದು ಸೇರಿಕೊಂಡ್ವಿ. 9 ಅವರ್ಸ್ ಹೆಚ್ಚು ಕಮ್ಮಿ ಜರ್ನಿ. ಆದರೆ ಟ್ರೈನ್ ಸ್ವಲ್ಪ ಲೇಟ್ ಆಯಿತು. ಸೊ ಅದರಿಂದ ನಮಗೆ ಲೇಟ್ ಆಯಿತು ಅಷ್ಟೇ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೋಗಿಲೆ 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 ನಾ
ಹಾಡಲು